ಯಾವುದೇ ಪಾರ್ಟಿ ಆಗಿರೋ ಅವ್ರು ಏನು ಹೇಳಿದ್ರು ಹೇಳಿ. ಈಗ ಅವ್ರು ತೆಗೆದಿದ್ದಾರೆ ನಾವು ಆಗ್ತೀವಿ ಅಂತ ಅಲ್ಲ, ಸಾಧಕ ಬಾಧಕ ಆಯಾಯ ಕಾಲಘಟ್ಟದಲ್ಲಿ ಏನಿರ್ತದೆ ಹಾಗೆ ಇರ್ತದೆ. ಆ ಟೈಮ್ಗೆ ಮಾಡಿದ್ದಾರೆ. ಈಗಲೂ ಅದು ಬೇಕಾ ಬೇಡವಾ ನಾವು ಕೂತು ಆಲೋಚನೆ ಮಾಡೋಣ, ಮನವರಿಕೆ ಮಾಡೋಣ. ಪಾಲಿಟಿಕಲ್ ಕಾರಣಕ್ಕಾಗಿ ನೀವು ಹಾಕಿದ್ರಿ ನಾನು ತೆಗೆದುಬಿಟ್ಟು ಹಂಗೆ ಆಗಬಾರ್ದು. ಭಾಳ ಅದ್ಭುತ ಮಾತು. ಅವ್ರು ಮಂಗಳೂರು ವಿಚಾರ ಕೂಡ ಹೇಳಿದರು. ಬಿ ಜೆ ಪಿ ಕಾಂಗ್ರೆಸ್ ಪಾರ್ಟಿಗಳಿರಬೇಕು. ನೀವು 365 ದಿವಸ 3650 ದಿವಸ 10 ವರ್ಷ ಅದೇ ಮಾಡ್ತಾ ಇದ್ರೆ ಮಂಗಳೂರಿಗೆ ಏನು ಬೇಕು, ಬೆಂಗಳೂರಿಗೆ ಏನು ಬೇಕು, ದಾವಣಗೆರೆಗೆ ಏನು ಬೇಕು, ಯಾವಾಗ ಆಲೋಚನೆ ಮಾಡ್ತೀರಿ? ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ, ವಿಪಕ್ಷ ನಾಯಕರು, ವಿಧಾನ ಪರಿಷತ್ ಸದಸ್ಯರು. ಛಲವಾದಿ ನಾರಾಯಣಸ್ವಾಮಿ ಅವರು ನಮಸ್ಕಾರ. ನಮಸ್ಕಾರ ಜಯಪ್ರಕಾಶ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವೇಗಿದ್ದೀರಿ? ಸಮುದಾಯ ಚೆನ್ನಾಗಿದ್ದೇನೆ. ನಿಮ್ಮ ಇವತ್ತಿನ ರಿಸಲ್ಟ್ ಬಗ್ಗೆ ಬಿಜೆಪಿಯ ಪ್ರತಿಕ್ರಿಯೆ ಏನು? ಈಗ ನಾನು ಇನ್ನೂ ಹೊರಗಡೆ ಎಲ್ಲೋ ಇದ್ದೇನೆ. ನಾನು ರಿಸಲ್ಟ್ ಏನ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಒಂದು ಹೇಳ್ಬಿಡ್ತೀನಿ, ಹರಿಯಾಣದಲ್ಲಿ ಕಾಂಗ್ರೆಸ್ 50 ಬಹುಮತ ದಾಟಿದೆ. ಓಕೆ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ 30 ಸ್ಥಾನ, ಕಾಂಗ್ರೆಸ್ 15 ಸ್ಥಾನ, ನ್ಯಾಷನಲ್ ಕಾನ್ಫರೆನ್ಸ್ 30 ಸ್ಥಾನ, 31 ಸ್ಥಾನ. ಅಂದ್ರೆ ಅವರು ಹತ್ರ ಅವರು ಬಂದಿದ್ದಾರೆ, ಇಬ್ರು ಸೇರಿದ್ರೆ. ಹೀಗಿದೆ ಪರಿಸ್ಥಿತಿ. ಈಗ ಅಲ್ಲಿನ ರಿಅಲೈನ್ಮೆಂಟ್ಗಳು ಏನು ಅಂತ ತಮಗೆ ಗೊತ್ತಿದೆ. ಓಕೆ. ಕಾಶ್ಮೀರದಲ್ಲಿ ಒಂದು ಶಾಂತಿಯುತ ಮತದಾನ ಆಗಬೇಕು ಅನ್ನೋದು ನಮ್ಮ ಪಕ್ಷದ ಗುರಿಯಾಗಿತ್ತು. ಅಲ್ಲ, ಇದರ ನಡುವೆ ಒಂದು ಹೇಳ್ಬಿಡ್ತೀನಿ ಛಲವಾದಿ ನಾರಾಯಣಸ್ವಾಮಿ ಅವರೇ. ಒಂದು ನನಗೆ ಬಹಳ ಖುಷಿಯಾಗಿರೋ ವಿಚಾರ ಏನಂತಂದ್ರೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಪ್ರತಿ ಸಲ ಕೂಡ ಪ್ರತ್ಯೇಕತಾವಾದಿಗಳು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ರಲ್ವಾ, ಅವರೆಲ್ಲ ಚುನಾವಣೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈ ಬಾರಿ. ಅದೇ ಮತ್ತೆ ಅದು ಯಾಕೆ ಅಂತಂದ್ರೆ, ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಕರೆಕ್ಟ್. ಈಗ ಒಂದು ರೀತಿಯ ಶಾಂತಿ ವಾತಾವರಣ ಜಮ್ಮು ಕಾಶ್ಮೀರದಲ್ಲಿ ಇದೆ. ಓಕೆ. 370 ಆರ್ಟಿಕಲ್ ನ ತೆಗೆದ ಮೇಲೆ ಅಲ್ಲಿನ ವಿದ್ರಾವಕ ಶಕ್ತಿಗಳು ಯಾರಿದ್ರು ಅವರನ್ನೆಲ್ಲ ಮಟ್ಟ ಹಾಕಿದ ಮೇಲೆ ಜನರಲ್ಲಿ ಒಂದು ನೆಮ್ಮದಿ ಬಂದಿದೆ. ಓಕೆ. ಈಗ ಜೀವನ ಪರಿಸ್ಥಿತಿಯು ಸುಧಾರಿಸಿದೆ. ಯಾಕಂದ್ರೆ ಟೂರಿಸಂ ಇಸ್ ದಿ ಮೈನ್ ಇನ್ಕಮ್ ಫಾರ್ ದೆಮ್. ಓಕೆ. ಅದರಿಂದಾಗಿ ಜನ ಇವತ್ತು ಜಮ್ಮು ಕಾಶ್ಮೀರನ ಹಳೆ ಜಮ್ಮು ಕಾಶ್ಮೀರ ನೋಡ್ತಾ ಇಲ್ಲ. ಓಕೆ. ಹೊಸ ಜಮ್ಮು ಕಾಶ್ಮೀರ ಆಗಿದೆ. ಅದರಿಂದಾಗಿ ನೆಮ್ಮದಿ ಬಂದಿದೆ. ಈಗ ಅಲ್ಲಿ ಮತ್ತೆ 370 ಮತ್ತೆ ಪುನರ್ಸ್ಥಾಪಿಸ್ತೇನೆ ಅಂತೇಳಿ ಇಂಡಿ ಮೈತ್ರಿಕೂಟದೊಂದು ಘೋಷಣೆ ಇತ್ತಲ್ಲ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಕೇಂದ್ರದಲ್ಲಿ ನಾವಿದ್ದೇವೆ, ಮಾಡ್ಬೇಕಾದವ್ರು ನಾವೇ ಹೊರತು ಅವರು ಹೇಳೋದೆಲ್ಲ ಸುಳ್ಳುಗಳು ಅನ್ನೋದು ಗ್ಯಾರಂಟಿ ಆಯ್ತು. ಇವ್ರು ಸರ್ಕಾರ ಬಂದ 370 ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ? ಇಲ್ಲ ಇಲ್ಲ ಇಲ್ಲ. ಮತ್ತೆ ನಾವು ಮಾಡ್ಬೇಕಲ್ಲ. ಇದು ಆ ತಪ್ಪು ಕಲ್ಪನೆಗಳನ್ನು ಕೊಡೋದು. ಅಂದ್ರೆ ಕಾಂಗ್ರೆಸ್ನ ಸುಳ್ಳುಗಳು ಏನು ಅಂತೇಳಿ ಗೊತ್ತಾಯ್ತಲ್ಲ, ಅಷ್ಟೇ. ಅದರಿಂದಾಗಿ ಸರ್ಕಾರ ಯಾವ್ದಾದ್ರು ಬರ್ಲಿ, ಜನರಿಗೆ ನೆಮ್ಮದಿ ಸಿಗ್ಲಿ. ನಮ್ಮದಾದ್ರೂ ಬರ್ಲಿ, ಅವ್ರದಾದ್ರೂ ಬರ್ಲಿ. ಬಟ್ ನೀವು ಹೇಳ್ತಾ ಇದ್ರಿ ಅಲ್ಲ, ಈಗ ಕಾಂಗ್ರೆಸ್ ಅವರು ನಿಮಗೆ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾ ಇದ್ರಿ. ಕರ್ನಾಟಕದಲ್ಲಿ ಬಂದ್ವಿ, ತೆಲಂಗಾಣದಲ್ಲಿ ಬಂದ್ವಿ, ಹರಿಯಾಣದಲ್ಲಿ ಬಂದ್ವಿ. ಹಾಗಿದ್ರೆ ಅದು ಕ್ಯಾನ್ಸಲ್ ಏನು ಕಾಂಗ್ರೆಸ್ ಮುಕ್ತ ಭಾರತ? ನೋಡಿ, ಕಾಂಗ್ರೆಸ್ ಮುಕ್ತ, ಬಿಜೆಪಿ ಮುಕ್ತ ಇವೆಲ್ಲ ಇದೆಯಲ್ಲ ಮಾತುಗಳಿಗೆ ಅಷ್ಟೇ. ಮುಕ್ತ ಮಾಡೋದು ಜನ, ನಾವಲ್ಲ. ಆದ್ರೆ ಭಾಷಣ ಮಾಡುವಾಗ ಏನ್ ಹೇಳ್ತಾರೆ, ಆದ್ರೆ ನಿಮ್ಮ ಶಕ್ತಿಯನ್ನ ಕುಗ್ಗಿಸ್ತೇವೆ ಅನ್ನೋದು ಇದ್ದೇ ಇರ್ತದಲ್ಲ, ಇರ್ಲಿ. ಆಮೇಲೆ ಏನಾಗುತ್ತೆ, ಹರಿಯಾಣದ ಮಾತಾಡಿದ್ರಿ, ಹರಿಯಾಣದಲ್ಲೂ ಅವ್ರು ಹೆಚ್ಚು ಬಂದಿರಬಹುದು, ನಾನು ಒಪ್ತೇನೆ. ಈಗ ಮೂರು ಬಾರಿ ಸರ್ಕಾರ ನಮಗ್ ಕೊಟ್ಟಿದಾರಲ್ಲ, ನಮಗೂ ಕರ್ನಾಟಕದಲ್ಲಿ ಇದ್ದಾಗ ಆಂಟಿ ಇನ್ಕಂಬೆನ್ಸಿ ಯಾರನ್ನು ಕೂಡ ಬಿಡೋದಿಲ್ಲ, ಅದು ಇದ್ದೇ ಇರ್ತದೆ. 3 ಸಾರಿ ಅವ್ರು ಕೊಟ್ಟಾಗಿದೆಯಪ್ಪ, ಈ ಸಾರಿ ಅವ್ರು ನೋಡಿ ಬರ್ಲಿ. ಆದ್ರೆ ನಮ್ಮ ವೋಟ್ ಬ್ಯಾಂಕು ಏನು ಕಳೆದು ಹೋಗೋದಿಲ್ಲ. ಮತ್ತೆ ಒಂದನ್ನ ಯೋಚನೆ ಮಾಡಬೇಕು, ಬಿಜೆಪಿಯವರು ಕೂಡ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸ್ತೇವೆ. ದೇಶದಲ್ಲಿ ಈ ದೇಶ ವಿರೋಧಿ ಶಕ್ತಿಗಳಿದೆಯಲ್ಲ, ಒಂದು ಕಡೆ ಕನ್ಸ್ಟ್ರಕ್ಟಿವ್ ಆಗಿ ದೇಶವನ್ನ ಕಟ್ಟತಕ್ಕಂತ ಕೆಲಸ ಮಾಡೋರಿಗೆ ಅದನ್ನ ಡಿಸ್ಟ್ರಕ್ಟಿವ್ ಮಾಡೋಂತ ಶಕ್ತಿಗಳು ಕೆಲವು ಬಹಳ ಇರ್ತವೆ. ಅವು ಬಿಜೆಪಿಯ ವಿರುದ್ಧವಾಗಿ ಒಡೆದು ಹೋಗಿದ್ದವರು ಎಲ್ಲರೂ ಈಗ ಒಟ್ಟಾಗ್ತಿದ್ದಾರೆ. ಆ ಒಟ್ಟಾಗಿ ನಮ್ಮನ್ನ ಅಲ್ಲಲ್ಲಿ ಕೆಲವು ಕಡೆ ನಮಗೆ ತೊಂದರೆ ಕೊಡುವಂತ ಕೆಲಸಗಳು ಆಗ್ತಿದೆ. ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಸಂಘಟನಾ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೊಳ್ಬೇಕಾಗಿದೆ. ಇವೆಲ್ಲವೂ ಕೂಡ ಇಲ್ಲೇನಾದ್ರೂ ವ್ಯತ್ಯಾಸ ಆದ್ರೆ ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್ ಛಲವಾದಿ ನಾರಾಯಣಸ್ವಾಮಿ ಅವರು, ವಿಪಕ್ಷ ನಾಯಕರು. ನೋಡಿ, ಅವರು 40 ವರ್ಷ ಕಾಂಗ್ರೆಸ್ ಅಲ್ಲಿ ಇರ್ತಾರೆ. ಪಾಪ ಅವ್ರನ್ನ ಒಂದು MLC ಮಾಡಲ್ಲ ರೀ ಇವರು.
ಇವಾಗ ನೋಡಿ ಅವರು ತುಂಬ ಅಂದರೆ ಅದ್ಭುತವಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಒಂದು ನನಗೆ ಭಾಳ ಇಷ್ಟ ಆಯಿತು, ಒಂದು GC ಚಂದ್ರಶೇಖರ್ ಹೇಳಿದ್ದು, ಅವತ್ತು ಮಾಡಿದ್ದೀವಿ ಇವತ್ತು ಬೇಕಾ ಬೇಡವಾ ಅಲ್ಲಿ ಜನ ತೀರ್ಮಾನ ಮಾಡಬೇಕು ಒಂದು. ಆಮೇಲೆ ನನಗೆ 370 ಪುನರ್ಸ್ಥಾಪನೆ ಬಗ್ಗೆ ತೀವ್ರ ವಿರೋಧ ಇದೆಯಪ್ಪ, ಹೌದು, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. 370 ತೆಗೆದದ್ದು ಭಾಳ ಒಳ್ಳೆಯ ವಿಚಾರ. ಹಿಂದಿನ ನಾಯಕರುಗಳು ಕೂಡ ಅದನ್ನು ತಾತ್ಕಾಲಿಕ ಅಂತ ಯಾಕೆ ಮಾಡಿದ್ರು ಅಂತಂದರೆ ಇದು ನಮಗೆ ಬೇಕೇ ಬೇಕು ಅಂತೇಳಿ ಕಾಲಘಟ್ಟ ಬದಲಾವಣೆ ಆದ ಹಾಗೆ ಒಳ್ಳೆ ಫ್ರೆಂಡ್ಶಿಪ್ ಎಲ್ಲ ಆದಾಗ ಇದಪ್ಪ ಭಾರತ ದೇಶದೊಳಗೆ ಇರೋಣ ಅನ್ನುವಂಥ ಕಾರಣಕ್ಕಾಗಿ ಬರ್ಬೋದು ಅಂತೇಳಿ ಆಮೇಲೆ ಒಂದು ಮಾತನ್ನು ಹೇಳಿದ್ರು. ಆಯ್ತು ಅವ್ರು ಬಂದ್ರಪ್ಪ, ತೆಗಿಯಕ್ಕಾಗತ್ತಾ, ನಾವಲ್ವ ಇರೋದು ಅಂತ. ಓಕೆ ನೋಡಿ, ದೇವಸ್ಥಾನಗಳ ಪೈಕಿ ಅತೀ ದೊಡ್ಡ ಶ್ರೀಮಂತ ದೇವಸ್ಥಾನ ಯಾವುದು? ಅನಂತ ಪದ್ಮನಾಭ. ಅದಕ್ಕಿಂತ ಮೊದಲು ತಿರುಪತಿ ಇತ್ತು. ದೇವಸ್ಥಾನಗಳ ಪೈಕಿ ಶ್ರೀಮಂತ ದೇವಸ್ಥಾನ. ಆದರೆ ಭಾರತದ ಟಾಪ್ ಕಂಪನಿಗಳಿರುತ್ತಲ್ಲ, ದೊಡ್ಡ ಕಂಪನಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಕಂಪನಿ, ಅದಕ್ಕಿಂತಲೂ ಕಾಸ್ಟ್ಲಿ, ಅದಕ್ಕಿಂತಲೂ ಶ್ರೀಮಂತ ದೇವಸ್ಥಾನವಂತೆ ನಮ್ಮ ತಿರುಪತಿ. ಹಾಗಿದ್ರೆ ಯಾವೆಲ್ಲ ದೊಡ್ಡದು. ಆಮೇಲೆ ಕೆಲವು ದೇಶಗಳ GDPಗಿಂತ ಜಾಸ್ತಿ ಇದೆಯಂತೆ ತಿರುಪತಿ. ಕೆಲವು ದೇಶಗಳು, ನ್ಯೂಜಿಲ್ಯಾಂಡು, ಅದರ GDPಗಿಂತ ಜಾಸ್ತಿ. ಅಷ್ಟು ಸ್ಥಿತಿವಂತ ಅಥವಾ ಶ್ರೀಮಂತ ದೇವಸ್ಥಾನ ನಮ್ಮ ತಿರುಪತಿ. ಭಾಗ 16 ಬನ್ನಿ ನೋಡೋಣ. ವಿಪ್ರೋ ನೆಸ್ಲೆಗೆಲ್ಲ ದೊಡ್ಡಪ್ಪ ಈ ತಿಮ್ಮಪ್ಪ. ತಿರುಪತಿಯ ಆಸ್ತಿಗೆ ಸರಿ ಸಾಟಿಯೇ ಇಲ್ಲ. ದುಡ್ಡಿನ ದೊರೆ, ಸಾಲಗಾರ ಅಂತೆಲ್ಲ ಕರೆಸಿಕೊಳ್ಳೋ ತಿರುಪತಿಯ ಆಸ್ತಿ ಹೆಚ್ಚುತ್ತಾನೇ ಇದೆ. ಸದ್ಯ ತಿರುಪತಿ ದೇಗುಲದ ಸಂಪತ್ತು 2.5 ಲಕ್ಷ ಕೋಟಿಗೂ ಹೆಚ್ಚಿದೆ. 1933ರಲ್ಲಿ ಆಂಧ್ರ ಪ್ರದೇಶದಲ್ಲಿ ದೇವಾಲಯ ಸ್ಥಾಪನೆ ಆದಾಗಿನಿಂದ ಈವರೆಗೂ ಬಹಿರಂಗವಾಗದ ರಹಸ್ಯವನ್ನ ದೇವಾಲಯದ ಅಧಿಕಾರಿಗಳು ಬಹಿರಂಗಗೊಳಿಸಿದ್ದಾರೆ. 2.5 ಲಕ್ಷ ಕೋಟಿಯಲ್ಲಿ 10 ಟನ್ ಚಿನ್ನ, 15,938 ಕೋಟಿ ನಗದು ಇದೆ ಅಂತ TTD ಹೇಳಿಕೊಂಡಿದೆ. ವಿಪ್ರೋ, ನೆಸ್ಲೆ ಮತ್ತು ಇಂಡಿಯನ್ ಆಯಿಲ್ ಸೇರಿದಂತೆ ಅತಿ ದೊಡ್ಡ ಸಂಸ್ಥೆಗಳ ಮೌಲ್ಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ತಿರುಪತಿ ಹೊಂದಿದ್ದಾನಂತೆ. ತಿರುಪತಿ ದೇವಸ್ಥಾನದ ಆಸ್ತಿಯು ದೇಶದ ಕೆಲವು ಪ್ರಮುಖ ಸಂಸ್ಥೆಗಳಿಗಿಂತ ಹೆಚ್ಚಾಗಿದೆ ಅಂತ ಸ್ಟಾಕ್ ಎಕ್ಸ್ಚೇಂಜ್ ಡೇಟಾ ಹೇಳಿದೆ. ರಿಷಾದ್ ಪ್ರೇಮ್ಜಿ ನೇತೃತ್ವದ IT ದೈತ್ಯ ವಿಪ್ರೋ 2.14 ಲಕ್ಷ ಕೋಟಿ ರೂಪಾಯಿ ನೆಟ್ವರ್ತ್ ಅನ್ನು ಹೊಂದಿದೆ. ಅಲ್ಟ್ರಾಟೆಕ್ ಸಿಮೆಂಟ್ 1.99 ಲಕ್ಷ ಕೋಟಿ ಮಾರುಕಟ್ಟೆ ನೆಟ್ವರ್ತ್ ಹೊಂದಿದ್ರೆ, ನೆಸ್ಲೆ ಇಂಡಿಯಾ 1.96 ಲಕ್ಷ ಕೋಟಿಯ ಮಾರುಕಟ್ಟೆ ಬಂಡವಾಳವನ್ನು ಹೊಂದಿದೆ. ನೆಸ್ಲೆ ವಿಪ್ರೋ ಮಾತ್ರವಲ್ಲ, ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಅಂದ್ರೆ ONGC, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮಾರುಕಟ್ಟೆ ಮೌಲ್ಯವು ದೇವಾಲಯದ ಆಸ್ತಿಗಿಂತ ಕಡಿಮೆ ಇದೆ. ದೇವಸ್ಥಾನದ ಆಸ್ತಿ ದೊಡ್ಡ ಕಂಪನಿಗಳಿಗಿಂತ ಹೆಚ್ಚು ಮಾತ್ರವಲ್ಲದೆ ಪ್ರಪಂಚದ ಅನೇಕ ದೇಶಗಳ GDPಗಿಂತ ಹೆಚ್ಚಿದೆ. ವಿಶ್ವ ಬ್ಯಾಂಕ್ನ 2021ರ GDP ಡೇಟಾ ಪ್ರಕಾರ ಡೊಮಿನಿಕಾ, ಸಿಶೆಲ್ಸ್, ಆಂಟಿಗುವಾ ಮತ್ತು ಬಾರ್ಬಡಾಸ್, ಭೂತಾನ್,